ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 1 ರೂಪಾಯಿ, 2, 5, 10, 20 ಈ ಒಂದು ನಾಣ್ಯಗಳ ಸರಣಿಯಲ್ಲಿ ಬಂದಂತಹ ಆಕಾಮ್ ಅಥವಾ ಆಜಾದಿ ಕಾ ಅಮೃತ್ ಮಹೋತ್ಸವ್ ಭಾರತ ದೇಶಕ್ಕೆ, ಅಂದರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳು ಪೂರ್ಣವಾದ ಸಂದರ್ಭದಲ್ಲಿ 2021ರಲ್ಲಿ ಈ ಒಂದು ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ರು. ಉದ್ದೇಶ 75ನೇ ಒಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬಿಡುಗಡೆಯಾಗಿದ್ದಂಥದ್ದು. ಇದರಲ್ಲಿ ಒಂದು ಸುಮಾರು 4 ನಾಣ್ಯಗಳು ಬಂದಿರುವಂಥದ್ದು. ಎಲ್ಲ 2021 ಆದಮೇಲೆ 4 ನಾಣ್ಯಗಳು ತುಂಬ ರೇರ್ ನಾಣ್ಯಗಳಿರುವಂಥದ್ದು. 10 ರೂಪಾಯಲ್ಲೂ ಇದೆ, ಅದೇ 5 ರೂಪಾಯಲ್ಲೂ ಇದೆ, 1 ರೂಪಾಯಲ್ಲೂ ಇದೆ, 2 ರೂಪಾಯಲ್ಲೂ ಇದೆ. ಹಾಗಿದ್ದ ಮೇಲೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಥರದ ನಾಣ್ಯಗಳ ಮಾತ್ರ ಇದ್ದಾವೆ, ಯಾರು ತೊಗೊತಾರೆ ಅಂದರೆ ನಾನೇ ತೊಗೊತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಎಷ್ಟು ಹೇಳ್ತಾ ಇದ್ದೀನಿ ಬೆಲೆ ಅಷ್ಟೇ ಕೊಟ್ಟು ನಾನೇ ತೊಗೊಳ್ತೀನಿ. ಒಂದು ಕಂಡೀಷನ್ ಏನಪ್ಪ ಅಂದರೆ, ನಾಣ್ಯ ಒರಿಜಿನಲ್ ಇರಬೇಕು, ಅಂದರೆ ಜೆನ್ಯೂನ್ ಐಟಮ್ ಇರಬೇಕು, ಒರಿಜಿನಲ್ ಕಾಯಿನ್ ಆಗಿರಬೇಕು. ಡೂಪ್ಲಿಕೇಟ್ ಕಾಯಿನ್ ಆದರೆ ಯಾರು ತೊಗೊಳೋದಿಲ್ಲ, ನಾನೇ ಎಲ್ಲ ಯಾರು ತೊಗೊಳೋದಿಲ್ಲ. ಕ್ಲಿಯರಾಗಿ ನೋಡ್ಕೊಳ್ಳಿ. ಮತ್ತು ಇಸ್ವಿ ಮಿಂಟ್ ಮಾರ್ಕ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಸುಮ್ಮನೆ ಎಲ್ಲ ನಾಣ್ಯಗಳನ್ನ ಕಳಿಸ್ತಾ ಹೋಗಬೇಡಿ. ನಾನು ಹೇಳುವಂಥ ಇಸ್ವಿ ಮತ್ತು ಮಿಂಟ್ ಮಾರ್ಕು ಕ್ಲಿಯರಾಗಿ ಬರ್ಕೊಳ್ಳಿ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ 1 ರೂಪಾಯಿ ನೋಡಿ. 1 ರೂಪಾಯಲ್ಲಿ ನಮ್ಮೆಲ್ಲರ ಬಳಕೆಯಲ್ಲಿರುವಂಥದ್ದು 2023ರಿಂದ ಬಂದಂತಹ ನಾಣ್ಯಗಳು. ಅವು ಸಾಮಾನ್ಯ ನಾಣ್ಯಗಳು. ಆದರೆ 2021ರ ಬಾಂಬೆ ಮಿಂಟ್ ಮತ್ತು 2022ರ ಬಾಂಬೆ ಮಿಂಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2021ರ ಬಾಂಬೆ ಮಿಂಟ್ ಡೈಮಂಡ್ ಶೇಪ್ ಇರುತ್ತೆ 21ರ ಕೆಳಗಡೆ, ಮತ್ತು 2022ರ ಬಾಂಬೆ ಮಿಂಟ್. ಈ ಎರಡೂ ಕೂಡ ಎಕ್ಸ್ಟ್ರೀಮ್ಲಿ ರೇರ್. UNC ಕಾಯಿನ್ ಇತ್ತು ಅಂದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, UNC ಕಾಯಿನ್ ಇತ್ತು ಅಂದರೆ ಒಂದು ನಾಣ್ಯಕ್ಕೆ ಸುಮಾರು 80,000ದಿಂದ 1 ಲಕ್ಷ ರೂಪಾಯಿ ಆಗುತ್ತೆ. ನಾನೇ ಕೊಡ್ತೀನಿ, ಬೇರೆ ಯಾರ ಹತ್ರನೂ ಹೋಗಬೇಡಿ, ಎಕ್ಸಿಬಿಷನ್ಗೂ ಹೋಗಬೇಡಿ. ನಿಮ್ಮ ಹತ್ರ ಇದೆಯಾ? ಇನಾಗರಲ್ ಸ್ಟ್ರೈಕ್ ಅಂತ ಕರೀತಾರೆ. ಅಂದರೆ ಲಾಂಚ್ ಮಾಡಿದಾಗ ಈ ಒಂದು ನಾಣ್ಯಗಳನ್ನು ಸ್ಟೇಜ್ ಮೇಲೆ ಪ್ರದರ್ಶನ ಮಾಡಿದ್ದಂಥದ್ದು. ಸುಮಾರು ಒಂದು ಅಂದಾಜಿನ ಪ್ರಕಾರ 4ರಿಂದ 6 ಕಾಯಿನ್ ಇರಬಹುದು ಅಂತ ಒಬ್ಬರು ಹೇಳ್ತಾರೆ, ಅಥವಾ ಒಂದು 10 ಕಾಯಿನ್ವರೆಗೂ ಇರಬಹುದು ಇನಾಗರಲ್ ಸ್ಟ್ರೈಕ್ ಬಂದಿರುವಂಥದ್ದು ಅಂತ ಹೇಳ್ತಾರೆ. 1 ರೂಪಾಯಿನ 2021ರ ಬಾಂಬೆ ಮಿಂಟ್ ಮತ್ತು ಅದೇ 1 ರೂಪಾಯಿನ 2022ರ ಬಾಂಬೆ ಮಿಂಟ್. ಬಾಂಬೆ ಮಿಂಟ್ ಅಂದರೆ ಏನು? ಡೈಮಂಡ್ ಶೇಪ್ ಇರುತ್ತೆ, ಕ್ಲಿಯರ್ ನೋಡಿದ್ರೆ ಡೈಮಂಡ್ ಮಾರ್ಕ್ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬೇರೆ ಇಸ್ವಿ, ಬೇರೆ ಕಾಯಿನು. ಇದೇ ಥರ ಇರುತ್ತೆ, ಇಸ್ವಿ ಮಾತ್ರ ಬೇರೆ ಇರುತ್ತೆ. ಇದಾಯಿತು 1 ರೂಪಾಯಿದು. ಇದಾದಮೇಲೆ ಬರುವಂಥದ್ದು 2 ರೂಪಾಯಿದು. 2 ರೂಪಾಯಿನಲ್ಲಿ ಯಾವ ಒಂದು ನಾಣ್ಯ ಇಂಪಾರ್ಟೆಂಟಪ್ಪ ಅಂತ ಅಂದರೆ, 2021ರ ಹೈದರಾಬಾದ್ ಮಿಂಟ್. ಹೈದರಾಬಾದ್ ಮಿಂಟ್ ಅಂದರೆ ಯಾವುದು? ಸ್ಟಾರ್ ಇರುತ್ತೆ, ನಿಮಗೆಲ್ಲ ಗೊತ್ತು, ಸ್ಟಾರ್ ಇರುತ್ತೆ. 2021ರ ಹೈದರಾಬಾದ್ ಮಿಂಟ್. ಇದು ಸ್ಕೇರ್ ಕ್ಯಾಟಗರಿಯ ನಾಣ್ಯ. ಇದಕ್ಕೆ UNC ಇತ್ತು ಅಂದರೆ 300ರಿಂದ 400 ರೂಪಾಯಿ ಸಿಗುತ್ತೆ. ಯೂಸ್ಡ್ ಕಾಯಿನ್ ಇತ್ತು ಅಂದರೆ 50ರಿಂದ 100 ರೂಪಾಯಿ ಸಿಗುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2021ರ ಹೈದರಾಬಾದ್ ಮಿಂಟ್ 2 ರೂಪಾಯಲ್ಲಿ ಅಕಾಮ್ ಸೀರೀಸಲ್ಲಿ. ಇದು 2 ರೂಪಾಯಿನ ಒಂದು ನಾಣ್ಯದ ಕತೆ. ಮೂರನೇದಾಗಿ 5 ರೂಪಾಯಿನ ನಾಣ್ಯ. ಇದರಲ್ಲೂ ಅಷ್ಟೇ 2021ರ ಹೈದರಾಬಾದ್ ಮಿಂಟ್ ಸ್ಟಾರ್ ಮಾರ್ಕ್ ಇರುತ್ತೆ. ಹೈದರಾಬಾದ್ ಮಿಂಟ್ ಅಂದರೆ ಏನು? ಸ್ಟಾರ್ ಮಾರ್ಕ್ ಇರುತ್ತೆ. 2021 ಅಂತ ಇಸವಿ ಇರುತ್ತೆ. ಇದು UNC ಕಾಯಿನ್ ಇತ್ತು ಅಂದರೆ ಸುಮಾರು 40,000 ರೂಪಾಯಿ ಇರುವಂಥದ್ದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. ಇದು ಅಂದಾಜಿನ ಪ್ರಕಾರ ಒಂದು 100 ಸಂಖ್ಯೆಯಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ, ಕೆಲವೊಬ್ಬರು 200 ಸಂಖ್ಯೆ ಅಂತ ಹೇಳ್ತಾರೆ. ಇದು ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇನ್ನೂ ಬಂದಿಲ್ಲ. ಆದರೆ ಮಿನಿಮಮ್ 40,000 ರೂಪಾಯಿ UNC ಕಾಯಿನ್ ಇತ್ತು ಅಂದರೆ. ಬಳಸಿರೋ ಕಾಯಿನ್ ಇತ್ತು ಅಂದರೆ 5,000 ರೂಪಾಯಿಂದ ಅದರ ಬೆಲೆ ಶುರುವಾಗುತ್ತೆ. ಬಳಕೆಯ ನಾಣ್ಯಗಳಿಗೆ 5,000 ರೂಪಾಯಿ 6,000 ರೂಪಾಯಿಂದ ಶುರುವಾಗುತ್ತೆ, ಅಂದರೆ ಯೂಸ್ಡ್ ಕಾಯಿನ್ಗಳಿಗೆ. UNC ಇತ್ತು ಅಂದರೆ 40,000 ರೂಪಾಯಿ. ಬೇರೆ ಎಲ್ಲ ನಾಣ್ಯಗಳು 5 ರೂಪಾಯಿನ ಅಕಾಮ್ ಸೀರೀಸ್ನ ಎಲ್ಲ ನಾಣ್ಯಗಳು ನಾರ್ಮಲ್ ಅನಿಸ್ಕೊಳ್ಳುತ್ತೆ. ಓನ್ಲಿ ಹೈದರಾಬಾದ್ ಮಿಂಟ್ 2021 ಕ್ಲಿಯರ್ ಆಗಿರಬೇಕು, ಸ್ಟಾರ್ ಮಾರ್ಕ್. ಮತ್ತು 4ನೇದಾಗಿ 10 ರೂಪಾಯಿನ 2021ರ ನೋಯ್ಡಾ ಮಿಂಟ್. ನೋಯ್ಡಾ ಮಿಂಟ್ ಅಂದರೆ ಏನು? ಕ್ಲಿಯರ್ ಡಾಟ್ ಇರುತ್ತೆ, ಡಾಟ್ ಮಾರ್ಕ್ ಇರುತ್ತೆ. ಇದು 10 ರೂಪಾಯಿದಿಂದ ಬರುವಂಥದ್ದು ಬೈಮೆಟಾಲಿಕ್ ಕಾಯಿನ್ಗಳು. 2 ಮೆಟಲ್ ಇರುತ್ತೆ, ಒಂದು ರಿಂಗ್, ಔಟರ್ ರಿಂಗ್ ಬೇರೆ ಇರುತ್ತೆ ಗೋಲ್ಡ್ ಕಲರು, ಮತ್ತು ಮಧ್ಯದಲ್ಲಿ ಸ್ಟೀಲ್ ಕಲರ್ ಇರುತ್ತೆ, ಕಾಪರ್ ನಿಕಲ್ದು. ಈ ಒಂದು ನಾಣ್ಯದ 2021ರ ನೋಯ್ಡಾ ಮಿಂಟ್. 2021ರ ನೋಯ್ಡಾ ಮಿಂಟ್ ನೋಡಿ. 1 ರೂಪಾಯಲ್ಲೂ 2021, 22 ಅಂದರೆ ಮೊದಲನೇ ವರ್ಷ ಮತ್ತು 2ನೇ ವರ್ಷ ಇಂಪಾರ್ಟೆಂಟು. 2 ರೂಪಾಯಲ್ಲಿ 2021ರ ಹೈದರಾಬಾದ್ ಮಿಂಟು ಅಂದರೆ ಮೊದಲನೇ ವರ್ಷದ ಇಂಪಾರ್ಟೆಂಟು, ಸಿಂಗಲ್ ಮಿಂಟ್ ಅದು. ಮತ್ತು 3ನೇದರಲ್ಲಿ 5 ರೂಪಾಯಲ್ಲೂ ಅಷ್ಟೇ 2021ರ ಹೈದರಾಬಾದ್ ಮಿಂಟು. 4ನೇದರಲ್ಲೂ ಅಷ್ಟೇ 2021ರ ನೋಯ್ಡಾ ಮಿಂಟ್, ಸಿಂಗಲ್ ಮಿಂಟ್.
ಇಷ್ಟೂ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು 4 ಕಾಯಿನ್ ಅಂದರೆ ₹5 ಐದನೇದು ಯಾವುದಪ್ಪ ಅಂತಂದರೆ 20 ರೂಪಾಯಿನ ಆಜಾದಿ ಕಾ ಅಮೃತ್ ಮಹೋತ್ಸವದ ನಾಣ್ಯ. ಇದರಲ್ಲಿ ಯಾವುದಾನ ಇಂಪಾರ್ಟೆಂಟ್ ಇದೆಯಾ? ಖಂಡಿತ ಒಂದು 20 ರೂಪಾಯಲ್ಲಿ ಯಾವುದೂ ಅಷ್ಟು ಇಂಪಾರ್ಟೆಂಟ್ ಇಲ್ಲ. UNC ಇತ್ತು ಅಂದರೆ ಆಜಾದಿ ಕಾ ಅಮೃತ್ ಮಹೋತ್ಸವದ ನಾಣ್ಯ ಪರ್ಫೆಕ್ಟ್ UNC ಇತ್ತು ಅಂದರೆ 30ರಿಂದ 40 ರೂಪಾಯಿ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. ಕ್ಲಿಯರ್ ಅಲ್ವಾ? ಮೊದಲನೇ ವರ್ಷ 1 ರೂಪಾಯಿದಾಗಿರ್ಬೋದು, 2 ರೂಪಾಯಿದಾಗಿರ್ಬೋದು, 5 ರೂಪಾಯಿದಾಗಿರ್ಬೋದು, ಅದೇ ರೀತಿ 10 ರೂಪಾಯಿದಾಗಿರ್ಬೋದು. 5 ರೂಪಾಯಲ್ಲಿ ಸ್ಟಾರ್ ಇರಬೇಕು, 2021ರ ಹೈದರಾಬಾದ್ ಮಿಂಟು. 10 ರೂಪಾಯಲ್ಲಿ 2021ರ ನೋಯ್ಡಾ ಮಿಂಟು. 2 ರೂಪಾಯಲ್ಲಿ 2021ರ ಹೈದರಾಬಾದ್ ಮಿಂಟು ಸ್ಟಾರು. ಮತ್ತು 1 ರೂಪಾಯಲ್ಲಿ 2021 ಬಾಂಬೆ ಮಿಂಟು ಮತ್ತು 2022 ಬಾಂಬೆ ಮಿಂಟು. ಈ ಎರಡೂ 1 ರೂಪಾಯಲ್ಲಿ ಎಕ್ಸ್ಟ್ರೀಮ್ಲಿ ಹೇಳ್ತಾ ಇದ್ದೀನಿ. 1 ರೂಪಾಯಿದು ಮತ್ತು 5 ರೂಪಾಯಿದು ಹೆವಿ ಎಕ್ಸ್ಪೆನ್ಸಿವ್. ಮಿನಿಮಮ್ 1 ರೂಪಾಯಿದಕ್ಕೆ ನಾನು ಆಗಲೇ ಹೇಳಿದೆ 80,000ದಿಂದ 1 ಲಕ್ಷ ರೂಪಾಯಿ. ಯೂಸ್ಡ್ ಕಾಯಿನ್ ಸಿಗಲ್ಲ, ಕ್ಲಿಯರಾಗಿ ಹೇಳ್ತೀನಿ. ಅದು ಸಿಕ್ಕಿದ್ರೆ ನಿಮ್ಗೆ UNC ಕಾಯಿನೇ ಸಿಗುತ್ತೆ. ಯಾಕೆ ಅಂದರೆ ಅದು ಇನಾಗ್ರಲ್ ಅಂದರೆ ಲಾಂಚ್ಗೆ ಅಂತ, ಲಾಂಚ್ ಪರ್ಪಸ್ಗೆ ಅಂತೇಳಿ ಒಂದು ಸುಮಾರು ಕಾಯಿನ್ಗಳನ್ನ ಅಷ್ಟೇ ಬಿಟ್ಟಿರುವಂಥದ್ದು, ಬೆರಳಿಕೆ ನಾಣ್ಯಗಳನ್ನು. ಹಾಗಾಗಿನೇ ಅದಕ್ಕೆ ಬೆಲೆ ಜಾಸ್ತಿ. ಕ್ಲಿಯರಾಗಿ ಬರೆದಿಟ್ಕೊಳ್ಳಿ ಇಸ್ವಿಗಳನ್ನ. ಅರ್ಥ ಆಗಿಲ್ವ? ಇನ್ನೊಂದು ಸತಿ ವೀಡಿಯೋನ ಮತ್ತೊಂದು ಸತಿ ನೋಡಿ ಫಸ್ಟಿಂದ. ಇಸ್ವಿಗಳು ಯಾವ್ಯಾವುದು, 1 ರೂಪಾಯಿದು ಯಾವುದು, 2 ರೂಪಾಯಿದು ಯಾವುದು, 5 ರೂಪಾಯಿದು ಯಾವುದು, 10 ರೂಪಾಯಿದು ಯಾವುದು, 20 ರೂಪಾಯಿದು ಯಾವುದೂ ಇಲ್ಲ. 20 ರೂಪಾಯಿದು ಯಾವುದೂ ಇಲ್ಲ, 10 ರೂಪಾಯಲ್ಲೂ ಇದೆ. ಸೊ ಟೋಟಲ್ ನಿಮಗೆ 1, 2, 5, 4 ಕಾಯಿನಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಈ ಆಜಾದಿ ಕಾ ಅಮೃತ್ ಮಹೋತ್ಸವದ್ದು. ಈ 4 ಕಾಯಿನಲ್ಲಿ ನಾನು ಹೇಳಿರುವಂತಹ 4 ಇಂಪಾರ್ಟೆಂಟ್ ರೇರ್ ಕಾಯಿನಲ್ಲಿ ನಿಮ್ಮ ಹತ್ರ ಯಾವುದೇ ಇರಲಿ, 1 ರೂಪಾಯಿದಿರಲಿ, 2 ರೂಪಾಯಿದಿರಲಿ, 5 ರೂಪಾಯಿದಿರಲಿ, 10 ರೂಪಾಯಿದಿರಲಿ, ನಾನೇ ತೊಗೊಳ್ತೀನಿ. ಅದೇನು ಬೆಲೆ ಹೇಳಿದ್ದೀನಲ್ಲ ಈ ಒಂದು ವಿಡಿಯೋದಲ್ಲಿ ಅದಕ್ಕಷ್ಟೇ ನಾನೇ ಕೊಟ್ಟು ತೊಗೊತೀನಿ. 10 ರೂಪಾಯಿದು ನೋಯ್ಡಾ ಮಿಂಟ್ಗೆ ಸುಮಾರು ಒಂದು 500ರಿಂದ 700 ರೂಪಾಯಿ ಇದೆ UNC ಕಾಯಿನಿಗೆ. 5 ರೂಪಾಯಿಗೆ 40,000 ರೂಪಾಯಿ ಅಂತ ಹೇಳಿದ್ನಲ್ಲ, 10 ರೂಪಾಯಿ ಕಾಯಿನಿಗೆ ಒಂದು 500ರಿಂದ 700 ರೂಪಾಯಿ UNC ಕಾಯಿನು. ಬಳಸಿರೋ ಕಾಯಿನ್ ಇತ್ತು ಅಂದರೆ 200 ರೂಪಾಯಿ 300 ರೂಪಾಯಿ ಅಷ್ಟೇ ಸಿಗುತ್ತೆ. ಕ್ಲಿಯರಾಗಿ ಬರೆದಿಟ್ಕೊಳ್ಳಿ. ಮತ್ತೆ ಮಿಂಟ್ ಮಾರ್ಕಿಂದ ಕನ್ಫ್ಯೂಸ್ ಆಗಬೇಡಿ. ನಾನು ಹೇಳಿರೋ ಯಾವುದೇ ನಾಣ್ಯ ನಿಮ್ಮ ಹತ್ರ ಇದ್ದರೂ ನನಗೆ ವಾಟ್ಸಪ್ ನಂಬರ್ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಬರ್ತಾಯಿದೆ, ದಯವಿಟ್ಟು ಅದನ್ನು ಕ್ಲಿಯರಾಗಿ ಮಿಂಟ್ ಮಾರ್ಕ್ ಬರೋ ಥರ ಫೋಟೋ ಕಳಿಸಿ. ನಾನೇ ಬಂದು ನೀವಿರೋ ಜಾಗದಲ್ಲಿ ಫಸ್ಟ್ ದುಡ್ಡು ಕೊಡ್ತೀನಿ, ಆಮೇಲೆ ಕಾಯಿನ್ ಇಸ್ಕೊತೀನಿ. ನಾನು ಬೇರೆಯವ್ರ ಥರ ರಿಜಿಸ್ಟ್ರೇಷನ್ ಫೀಸ್ ಕಳಿಸಿ, RBI ಚಾರ್ಜ್ ಕಳಿಸಿ, ಇವು ಯಾವುದೂ ಇಲ್ಲ. ನನಗೆ ಇಷ್ಟ ಆಗಿರೋ ಕಾಯಿನ್ ನಿಮ್ಮ ಹತ್ರ ಇದೆಯಾ, ನಾನು ಬಂದು ದುಡ್ಡು ಕೊಟ್ಟು ತೊಗೊಳ್ತೀನಿ. ಇದು ನನ್ನ ಓಪನ್ ಚಾಲೆಂಜ್. ಕ್ಲಿಯರ್ ಅಂದರೆ ಓಪನ್ ಚಾಲೆಂಜ್. ನೀವು ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಿ, ನಾನೇ ಬಂದು ದುಡ್ಡು ಕೊಟ್ಟು ಏನು ಹೇಳಿದ್ದೀನಲ್ಲ ಅಷ್ಟು ದುಡ್ಡು ನಿಮಗೆ ಕೊಟ್ಟು ನಾನು ತೊಗೊಳ್ತೀನಿ ಕಾಯಿನ್ನ. ಸೊ ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್ ಬಾಯ್.